ಇವತ್ತು ಬೆಳಗ್ಗೆನೆ ನನ್ನ ಮಗಳು ಪಾಟಲ್ಲಿರೋ ಮಣ್ಣೆಲ್ಲ ಎತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಅತ್ತೆ ಅಲ್ಲಿ ಕುತ್ಕೊಂಡು ನೋಡ್ಕೊತಾ ಇದ್ರು. ನಾನು ಈ ಕಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಫೋನ್ ಮಾಡಿಬಿಟ್ಟು ಬೋಟಿ ತೊಗೊಬರ್ತೀನಿ ಅಂದರು. ಬೋಟಿ ಅಂದರೆ ಶೆಟ್ರಂಗಡಿ ಬೋಟಿ ಅಲ್ಲ, ಮೇಕೆ ಬೋಟಿ. ತಿನ್ನಕ್ಕೇನೋ ಸಕ್ಕತ್ತಾಗಿರುತ್ತೆ, ಬಟ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ರುಚಿಯಾಗಿರೋದೇನಾದ್ರು ತಿನ್ನಬೇಕು ಅಂದರೆ ಅದಕ್ಕೆ ತಕ್ಕನಾಗಿ ಎಫರ್ಟ್ಸ್ ಹಾಕ್ಲೇಬೇಕಲ್ವಾ. ಅದಕ್ಕೆ ಸರಿ ತಗೊಬನ್ನಿ ಅಂತ ಹೇಳಿದೆ. ಒಂದು ದೊಡ್ಡ ಪಾತ್ರೆ ಒಳಗಡೆ ನೀರನ್ನ ಕಾಯಕ್ಕಿಟ್ಟೆ ಆ್ಯಂಡ್ ಈ ಕಡೆ ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡೆ. ಅಲ್ಲೇ ಬೋಟಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು, ಬಿಕಾಸ್ ಟೆರಸ್ ಮೇಲ್ಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅಲ್ಲಂತೂ ಹೋಗೋಕ್ಕಾಗಲ್ಲ. ಸೊ ಸಿಂಕಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಬೋಟಿ ಬಂತು. ಬೋಟಿನ ಬಿಸಿನೀರೊಳಗಡೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸುಣ್ಣನ ಆ್ಯಡ್ ಮಾಡ್ಕೊಬೇಕು, ಸೊ ದಟ್ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಆ್ಯಂಡ್ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಆದಮೇಲೆ ಇದನ್ನು ನೀಟಾಗಿ ಈ ಥರ ವಾಶ್ ಮಾಡ್ಕೊಬೇಕು. ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ಈ ಸಲ ನನಗೆ ಬೋಟಿ ಕ್ಲೀನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಮೇಲ್ಗಡೆ ಇರೋದು ನೀಟಾಗಿ ಈ ಥರ ಎರ್ಕೊಬೇಕು, ಬಟ್ ಎರ್ಕೊಂಡಾಗ ಅದು ನೀಟಾಗಿ ವೈಟ್ ಆಗುತ್ತೆ. ಇದು ಬಿಳಿ ಬೋಟಿ, ಸ್ವಲ್ಪ ಚಿಕ್ಕದಿದೆ ಆ್ಯಂಡ್ ಇದು ಸಾಕು ನಮ್ಮ 3 ಜನಕ್ಕೆ. ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತೇನೋ ಅಂದ್ಕೊಂಡೆ, ಬಟ್ ನಾನು ಅಂದ್ಕೊಂಡಾಗ ಏನಾಗಲಿಲ್ಲ. ಎಲ್ಲೋ ಒಂದೊಂದು ಕಡೆ ಮಾತ್ರ ನೋಡಿ ಆ ಥರ ಬರ್ತಾ ಇತ್ತು ಅಷ್ಟೇ. ಸೊ ಎಷ್ಟು ಬರುತ್ತೋ ಅಷ್ಟು ನೀಟಾಗಿ ಎಲ್ಲ ಕ್ಲೀನಾಗಿ ಈ ಥರ ಕೆರ್ಕೊಬೇಕು, ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು. ಸೊ ಒಂದು ಕಡೆನೂ ಬಿಡಬಾರ್ದು, ಬಿಕಾಸ್ ಇಲ್ಲಾಂದರೆ ಒಂಥರ ಕೌಚ್ ಸ್ಮೆಲ್ ಬಂದುಬಿಡುತ್ತೆ. ಬೋಟಿ ಏನು ತಿನ್ನೋಕ್ಕೆ ಆಗಲ್ಲ, ಆಮೇಲೆ ಆ ಥರ ಆಗಿಬಿಡುತ್ತೆ. ಆ್ಯಂಡ್ ಇದರಲ್ಲಿ ಈ ಥರ ಡಿಫ್ರೆಂಟಾಗಿ ಪಾರ್ಟ್ಸ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಉಲ್ಟಾ ಸೀದಾ ಎಲ್ಲ ಮಾಡಿ ನೀಟಾಗಿ ವಾಶ್ ಮಾಡ್ಕೊಬೇಕು. ಆ್ಯಂಡ್ ಈ ಥರದ್ರಲ್ಲಿ ನೀಟಾಗಿ ಈ ಥರ ಬ್ಲ್ಯಾಕ್ ಕಲರ್ ಏನು ಬರುತ್ತೆ ಮೇಲ್ಗಡೆ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕು. ನಾನು ಇದನ್ನೆಲ್ಲ ಸ್ವಲ್ಪ 10x ಸ್ಪೀಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಬಿಕಾಸ್ ಈ ಪ್ರೊಸೀಜರ್ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ನಿಮಗೆ ಇನ್ ಡೀಟೇಲಾಗಿ ತೋರಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಪೀಸಸ್ಗಳ ಕಟ್ ಮಾಡ್ಕೊಬೇಕು. ಆ್ಯಂಡ್ ಇದನ್ನೆಲ್ಲ ಕ್ಲೀನ್ ಮಾಡಿ ಸಿಕ್ಕಾಪಟ್ಟೆ ಒಂಥರ ಸ್ಮೆಲ್ ಬರ್ತಾ ಇದ್ದೆ. ಹೋಗಿ ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ಅಡುಗೆ ಮನೆ ಕಡೆಯಿಂದ ವಿಜಿಲ್ ಸೌಂಡ್ ಬರ್ತಾ ಇತ್ತು, ಪ್ಲಸ್ ಸ್ಮೆಲ್ ಘಮ ಅಂತ ಬರ್ತಾ ಇತ್ತು. ಆ್ಯಂಡ್ ಅಡುಗೆ ಮನೆಗೆ ಹೋಗಿ ವಿಜಿಲ್ ಓಪನ್ ಮಾಡಿಬಿಟ್ಟು ನೋಡಿದೆ. ಕುಕ್ಕರ್ ಓಪನ್ ಮಾಡ್ತಿದ್ದಂಗೆ ಫುಲ್ ಖುಷಿಯಾಗೋಯ್ತು. ಹಾಕಿದ ಎಫರ್ಟ್ಸಿಗೂ ಒಳ್ಳೆ ರಿಸಲ್ಟ್ ಸಿಕ್ತು. ಸಾಂಬಾರಂತೂ ಘಮ ಅಂತಿತ್ತು. ನಾವು ಇದೇ ಥರ ಸ್ವಲ್ಪ ಸಾಂಬಾರ್ ಗ್ರೇವಿ ಟೈಪಾಗಿ ಮಾಡ್ಕೊತೀವಿ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಇದ್ರ ಜೊತೆ ಅನ್ನ, ಮುದ್ದೆ, ಸಲಾಡು ಎಲ್ಲ ರೆಡಿ ಇತ್ತು. ಇದನ್ನು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ, ಸಖತ್ತಾಗಿತ್ತು. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.